ಅಂದರೆ ನನಗೆ ಲೈಫ್ ಯಾರಿಗೂ ಬರಬಾರ್ದು ಗೈಸ್. ನನಗೆ ರಾಗಿ ಮುದ್ದೆ ಮತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ತಿದ್ದೀವಿ. ಗೈಸ್ ಇದು ರೌಂಡ್ ನಾನು ಕಟ್ಟಿದ್ದು, ಇದು ಕೃತಿ ಕಟ್ಟಿದ್ದು. ನಿಜ ನಂಗೆ ಸ್ವರ್ಗ ಸಿಗ್ತಿದೆ ಗೈಸ್, ಸ್ವರ್ಗ ಸಿಗ್ತಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲಿಗೌಡ ವ್ಲಾಗ್ಸ್. ಸೊ ಏನಂದರೆ ಇವಾಗ ಟೈಮ್ ಬಂದು ಎಷ್ಟಾಗಿದೆ? 10:30 ಅನಿಸುತ್ತೆ. ನಾನು ನೋಡ್ತೀನಿ ನೋಡ್ಸು 10:32. ಸೊ ಈ ವ್ಲಾಗ್ ಏನಂದರೆ ನನ್ನ ಎಕ್ಸಾಮ್ ಡೇಸ್ ಹೇಗಿರುತ್ತೆ ಅಂತ. ಆ್ಯಂಡ್ ಇವಾಗ ನನಗೆ ಆ್ಯಕ್ಚುಯಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅಂದರೆ ಟೆಸ್ಟ್ ಮೊದಲೆಲ್ಲ ಇದ್ದಿದ್ದೆಲ್ಲ ಟೆಸ್ಟ್ಗಳು, ಅಂದರೆ ಅದು ಲೈಕ್ ಇದು ಓರಲ್ ಎಕ್ಸಾಮ್, ಅದು ರೈಟಿಂಗ್ ಎಕ್ಸಾಮ್ಸ್. ಸೊ ಇವಾಗ ಓರಲ್ ಎಕ್ಸಾಮ್ಸ್ ಆ್ಯಕ್ಚುಯಲ್ ಆಗಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ಡೇಟ್ ಎಷ್ಟು? ಡಿಸೆಂಬರ್ 4. ನ್ಯೂ ಇಯರ್ ನ್ಯೂ ಇಯರ್ ಆದಮೇಲೆ ಡಿಸೆಂಬರ್ 4 ಅಂತಿದ್ದೀನಿ ನಾನು. ಜನವರಿ 4 ಗೈಸ್. ಸೊ ಡೇಟು. ಸೊ ಇವಾಗ ನಾವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ಎಕ್ಸಾಮ್? ಯಾವ ಎಕ್ಸಾಮ್? ಪ್ಯಾಥೋಫಿಸಿಯಾಲಜಿ ಎಕ್ಸಾಮ್ ಗೈಸ್, ಪ್ಯಾಥೋಫಿಸಿಯಾಲಜಿ. ನಾವೇನು ಕ್ಲಾಸಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದ್ದೀವಿ ಅಂದರೆ ಮ್ಯಾಮ್ ಅಂದರೆ ಹೆಂಗೆ ಅಂದ್ಕೊಂಡು ಅಂದರೆ ನಮಗೆಲ್ಲ ಗೊತ್ತು ಅಂದರೆ ಬಿಟ್ಬಿಡ್ಬೇಕು ತಾನೆ. ಒಂದು ಕ್ವಶನ್ ಕೇಳಿ ಹಂಗಲ್ಲ ಎಮ್ಮ, ಮೂರು ಕ್ವಶನ್ನು ಕೇಳಿ, ಔಟ್ ಆಫ್ ಸಿಲೆಬಸ್ಸು ಕೇಳಿ, ಇನ್ಸೈಡ್ ಆಫ್ ದ ಸಿಲೆಬಸ್ ಕೇಳಿ. ಏನೋ ಆಗಿತ್ತು ಗೈಸ್, ಅದು ಬಿಡಿ. ಇವಾಗ ಎಕ್ಸಾಮ್ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಚಳಿ ಇದೆ, ಬಿಸಿಲಿದೆ, ಎಲ್ಲ ಇದೆ. ನಾನು ಇದ್ದೀನಿ, ಇವಳಿದೆ, ನಾನು ಇದ್ದೀನಿ. ಯಾ ಗೈಸ್, ನಮ್ಮದು ನ್ಯೂ ಇಯರ್ ವ್ಲಾಗ್ ನೋಡ್ಕೊಂಡು ಬಂದಿದ್ರೆ ನಮ್ಮ ನ್ಯೂ ಇಯರ್ ಹಿಂದಿನ ದಿನ, ಮುಂದಿನ ದಿನ, ನ್ಯೂ ಇಯರ್ ದಿನ ಎಲ್ಲ ಫುಲ್ ಜಾಲಿ ಮಾಡಿಬಿಟ್ವಿ. ಆಮೇಲೆ ನೆನೆ ನಾವು ಮಲ್ಕೊಂಡಾಗ 2 ಗಂಟೆ ಗೈಸ್, 2 ಗಂಟೆಗೆ ಮಲ್ಕೊಂಡಿದ್ದೀನಿ. ಎಕ್ಸಾಮ್ ಅಂದ್ಬಿಟ್ಟು ಓದ್ತಿದ್ದೆ, ಫುಲ್ ಸೀರಿಯಸ್ ಹುಡುಗಿ. ಸ್ವಲ್ಪ ಗೇಮ್ ಮಾಡಿದೆ, ಆಮೇಲೆ ಓದ್ತಿದ್ದೆ. ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಬಂದುಬಿಟ್ಟಿದೆ ಗೈಸ್. ಅದು ಬಿಟ್ಟರೆ ಸ್ಕಿನ್ ನನಗೆ ಗ್ಲೋ ಆಗಿದೆ ಅನಿಸ್ತಿದೆ, ಮನೇಲಿದ್ದು ಸ್ಟಡಿ ಹಾಲಿಡೇಸ್ ಅಂತ. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನ್ಯೂ ಇಯರ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಕರ್ನಾಟಕದವರೆಲ್ಲ ಒಟ್ಟಿಗೆ ಸೇರಿದ್ವಿ. ಆ್ಯಂಡ್ ಫುಲ್ ಕಾಮಿಡಿ ಮಜಾ ಎಲ್ಲ. ಕಾಲೇಜ್ ಒಟ್ಟಿಗೆ ಕಾಲೇಜೆಲ್ಲ ಇಂಡಿಯಾನೇ ಇತ್ತು ಅಲ್ಲಿ ಮಿನಿಯಲ್ಲಿ. ಹಾಂ ಆಯಿತಾ. ಸೊ ನೀವು ನೋಡ್ಕೊಂಬನ್ನಿ. ನಿಂಗೇನು ಅನಿಸ್ತಿದೆ ನನ್ನ ಸ್ಕಿನ್ ಬಗ್ಗೆ? ಅಲ್ಲಿ ನೋಡಿ ಗೈಸ್, ನನ್ನ ಬಗ್ಗೆ ಕೇಳಿದ್ರೆ ಅವಳದು ಹೇಳ್ತಾಳೆ ಅವಳು. ಯಾ ಲೆಟ್ಸ್ ಗೋ, ವಿ ಆರ್ ಗೋಯಿಂಗ್. ಸಿಗ್ನಲ್ ಬಿಟ್ಟಿಲ್ಲ. ಯೂನಿವರ್ಸಿಟಿಗೆ ಇದೇ ನಮ್ಮ ಯೂನಿವರ್ಸಿಟಿ, ಎರೆವಾನ್ ಗ್ಲಾಡ್ಜಾರ್ ಅಮಸಾರನಮ್ ಅಂತ. ಸೊ ಇವಾಗ ಹೋಗಬೇಕು. ಯಾರು ಬಂದಿಲ್ವಂತೆ, ಸ್ವಲ್ಪ ಜನ ಬಂದಿದ್ದಾರೆ ಎಕ್ಸಾಮ್ ಕೊಡೋದಕ್ಕೆ. ಆ್ಯಂಡ್ ನಾವು ಹೋದ ಫಸ್ಟ್ ನಮ್ಮನ್ನು ಹಿಡ್ಕೊಂಡ್ಬಿಡ್ತಾರೆ ಅಂತ ಭಯ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ದಿಸ್ ಇಸ್ ಆರ್ ಯೂನಿವರ್ಸಿಟಿ ಗೈಸ್, ಯೂನಿವರ್ಸಿಟಿ ಗೈಸ್. ಕ್ರಿಸ್ಮಸ್ ಅಂದ್ಬಿಟ್ಟು ಫುಲ್ ಗೈಸ್. ಏನಂದರೆ ನಾವು ಬಂದಾಗ ಯಾರೂ ಬಂದಿರಲಿಲ್ಲ, ಜಾಸ್ತಿ ಜನ ಸ್ಟೂಡೆಂಟ್ಸು ಬಂದು ಎಕ್ಸಾಮ್ ಕೊಡಿ ಅಂತ ಕರೀತಿದ್ರು. ನಾವು ಮೇಲ್ಗಡೆ ಕ್ಲಾಸಲ್ಲಿ ಬಂದು ಓದ್ಕೊತಿದ್ವಿ. ಆ್ಯಂಡ್ ಇಲ್ಲೂ ಬಂದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬೇರೆ ಕಡೆ ಉಸ್ಕೊಂಡು ಓದ್ಕೊತಿದ್ವಿ. ಸೊ ಇವಾಗ ನಂದು ರಿವೈಸ್ ಮಾಡೋದಿದೆ ಗೈಸ್ ತುಂಬ. ಇವಾಗ ನಾನು ರಿವೈಸ್ ಮಾಡದೆ ಹೋಗೋಕ್ಕಾಗಲ್ಲ ಎಕ್ಸಾಮ್ಗೆ. ದೊಡ್ಡ ಪ್ಯಾಥೋಫಿಸಿಯಾಲಜಿ ಇವಾಗ ಎಕ್ಸಾಮ್ ಮುಗಿಸ್ಬಿಟ್ರೆ ಇವತ್ತು ನನ್ನಷ್ಟು ಖುಷಿ ಪಡೋಳು ಯಾರು ಇಲ್ಲ ಗೈಸ್. ಸೊ ಅದಕ್ಕೆ ಫುಲ್ ರಿವೈಸ್ ಮಾಡ್ತಿದ್ದೀವಿ. ಒಟ್ಟಿನಲ್ಲಿ ಇವತ್ತು ಎಕ್ಸಾಮ್ ಕೊಟ್ಬಿಟ್ಟು ಬೇಗ ಇನ್ನೊಂದು 2 ಅವರ್ಸಲ್ಲಿ ಎಕ್ಸಾಮ್ ಕೊಡ್ತೀವಿ. ಇವಾಗ ಟೈಮ್ ಬಂದು 12:30 ಆಗಿದೆ. ಯಾ ದಟ್ಸ್ ಇಟ್. ಇನ್ನೂ ರಿವೈಸ್ ಮಾಡೋದಿದೆ ಗೈಸ್. ಸೊ ಗೈಸ್, ನಾವು ಎಕ್ಸಾಮ್ ಮುಗಿಸ್ಕೊಂಡು ಈಚೆ ಬಂದ್ವಿ. ಆ್ಯಂಡ್ ನಂಗೆ ನಗು ಬರ್ತಿದೆ ಎಕ್ಸಾಮ್ ಹೇಗಾಯಿತು ಅಂತ ಹೇಳೋದಕ್ಕೆ. ಸೊ ಇದೇನೆಂದರೆ ಲೈಕ್ ಓರಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಅವ್ರು ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಏನಾಯಿತು, 2 ಅವರ್ಸ್ ಕೂತಿದ್ದೀನಿ ಗೈಸ್. 2 ಅವರ್ಸ್ ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀನಿ. ಕ್ವಶನ್ ಹಿಂಗೆ ಕೇಳೋದನ್ನ
ಹಿಂಗೆಲ್ಲ ಕೇಳ್ತವ್ರೆ. ನಾನು ಕೃತಿ ಅಂತೂ ಕೃತಿನೂ ನನ್ನ ಜೊತೆ ಬಂದಿಲ್ಲ. ಇವಾಗ ಸೃಷ್ಟಿ ಇದ್ದಾಳೆ, ಅಲ್ಲಿ ಸಿಗಾಕೊಂಡಿದ್ದಾಳೆ. ನಾವು ಬಂದ್ವಿ ಹೊರಗಡೆ. ಎಕ್ಸಾಮ್ ಮುಗಿಸಿ ಚೆನ್ನಾಗಾಯಿತು, ಏನಿಲ್ಲ ಅಂದರೆ ಒಂದು ಟಿಕೆಟಲ್ಲಿ 3 ಕ್ವಶನ್ಸ್ ಇರುತ್ತೆ, ಅದನ್ನು ಆನ್ಸರ್ ಮಾಡಬೇಕು. ಮತ್ತು ಅಡಿಷ್ನಲಿ ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಆನ್ಸರ್ ಮಾಡಬೇಕಾಗತ್ತೆ. ಸೊ ಈ ಟೈಪ್ ಆಫ್ ಎಕ್ಸಾಮ್ಸ್ ನಡೆಯೋದು MBBS ಅರ್ಮೇನಿಯಾದಲ್ಲಿ. ಮತ್ತು ಒಂದೊಂದು ಸಬ್ಜೆಕ್ಟ್ಸು MCQs ಆರ್ ಡೈರೆಕ್ಟ್ ಪಾಸ್ ಅಂದರೆ ಟೆಸ್ಟ್ ಆ ಥರ ನಡೆಯುತ್ತೆ. ಇವಾಗ ನಾವು ಮನೆಗೆ ಹೋಗಬೇಕು ಗೈಸ್. ಮನೆಗೆ ಸೃಷ್ಟಿಗಂತ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ನಂದು ಎಂಥ ಲೈಫ್ ಅಂದರೆ ನನಗಿರೋ ಲೈಫ್ ಯಾರಿಗೂ ಬರಬಾರ್ದು ಗೈಸ್. ನಾನು ಇಂಥ ಎಡವಟ್ಟುಗಳೇ ಮಾಡ್ಕೊತೀನಿ. ಏನಾಯ್ತಂದರೆ ನನ್ನ ಕ್ಲಾಸ್ಮೇಟ್ ಒಬ್ಬರು ಫೋನ್ ಕೊಡ್ತಾರೆ ಕ್ಲಾಸಲ್ಲಿ ಇಡೋಕ್ಕೆ. ನಾನು ಲೈಕ್ ಈಗ ಎಕ್ಸಾಮ್ ಮುಗೀತಲ್ಲ, ಏನೋ ಒಂದು ಫ್ರಸ್ಟ್ರೇಷನಲ್ಲಿ ನನ್ನ ಫೋನ್ ಅಂದರೆ ಅವ್ರ ಫೋನ್ ನನ್ನ ಬ್ಯಾಗಿಗೆ ಹಾಕೊಂಡ್ಬಂದುಬಿಟ್ಟಿದ್ದೀನಿ. ಇವಾಗ ನಾನು ಪುನಃ ವಾಪಸ್ ಹೋಗ್ತಾಯಿದ್ದೀನಿ ಗೈಸ್ ಕೊಡೋದಕ್ಕೆ. ಪಾಪ ನಾನಂದೆ ನಾನು ಅರ್ಧ ದಾರಿಗೆ ಬರ್ತೀನಿ, ನೀವು ಅರ್ಧ ದಾರಿಗೆ ಬನ್ನಿ ಕೊಡ್ತೀನಿ ಅಂತ. ಅಯ್ಯೋ ದೇವ್ರೆ ಹಂಗಂತೂ ಆಗ್ತಿಲ್ಲ. ತುಂಬಾ ಹೊಟ್ಟೆ ಹಸಿತಿದೆ, ಬೆಳಗ್ಗೆ ತಿಂದಿದ್ದು. ಅವ್ರು ಕೊಡೋ ಕಾಟಕ್ಕೆ, ಅವ್ರು ಕೊಡೋ ಕ್ವಶನ್ಸ್ಗೆ ತಲೆನೋವು ಸ್ಟಾರ್ಟ್ ಆಯಿತು. ಸೊ ಇವಾಗ ಹೋಗಿ ಫೋನ್ ಕೊಟ್ಟು ನಾನು ವಾಪಸ್ ಮನೆಗೆ ಹೋಗಬೇಕು. ಲೆಟ್ಸ್ ಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಫೈನಲಿ ಮನೆಗೆ ಬಂದೆ. ಸೊ ಇವಾಗ ನಾವು ನಮ್ಮ ಕರ್ನಾಟಕ ಸ್ಪೆಷಲ್ ಮಾಡ್ತಿದ್ದೀವಿ ಅಡುಗೆ. ಏನಂದರೆ ರಾಗಿ ಮುದ್ದೆ ಮತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ತಿದ್ದೀವಿ. ಆ್ಯಂಡ್ ಐ ಆಮ್ ಈಗರ್ಲಿ ವೇಟಿಂಗ್ ಟು ಈಟ್ ರಾಗಿ ಮುದ್ದೆ ಗೈಸ್. ಯಾಕಂದರೆ ಮನೇಲಿದ್ದಾಗ ಡೈಲಿ ತಿಂತಿದ್ದೆ. ಆ್ಯಂಡ್ ಇವಾಗ ರಾಗಿ ಹಿಟ್ಟು ನಾವು ಜಾಸ್ತಿ ತರಲ್ಲ ಇಲ್ಲಿಗೆ. ಸೊ ಕೃತಿ ತಂದಿದ್ದಾಳೆ, ನಾನು ತಂದಿಲ್ಲ. ಸೊ ಅದಕ್ಕೆ ಅದು ಅವತ್ತು ಮಾಡಿದ್ವಿ, ಅಂದರೆ ಈ ಸಾಂಬಾರು ಮಾಡಿದ್ದು ಚೆನ್ನಾಗಿತ್ತು. ಮತ್ತು ಅವಳು ಮುದ್ದೆ ಒಂದು ಸರಿ ಮಾಡಿದ್ಲು, ಅದು ಚೆನ್ನಾಗಾಗಿತ್ತು. ಅದಕ್ಕೇನೆ ಇವತ್ತು ಮಾಡೋಣ, 2 ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ನಾನು ನೆನ್ನೆನೇ ಮೊಳಕೆ ಕಟ್ಟೋಕ್ಕೆ ಬಟ್ಟೆ ಕಟ್ಟಿದ್ದೆ. ನೋಡೋಣ ಹೇಗೆ ಬಂದೆ, ಮೊಳಕೆ ಬಂದಾಯ್ತಾ ಇಲ್ವಾ. ಚಿಕ್ಕ ಚಿಕ್ಕ ಮೊಳಕೆ ಬಂದಿದೆ ಗೈಸ್, ಚಿಕ್ಕದು. ಇದಿಷ್ಟು ಅಷ್ಟೇ, ದೊಡ್ಡ ಮೊಳಕೆ ಬಂದಿಲ್ಲ, ಚಿಕ್ಕ ಮೊಳಕೆಗಳು ಬಂದಿದೆ. ಸೊ ಇವಾಗ ನಾನು ಸಾಂಬಾರು ಮಾಡಬೇಕು ಗೈಸ್. ಸಾಂಬಾರು ಕೃತಿ ಬಂದು ಮುದ್ದೆ ಮಾಡ್ತಾಳೆ, ಯಾಕಂದ್ರೆ ನಂಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ. ಸೊ ನಾನು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಏನಂದರೆ, ಯಾರಾದ್ರು ಅಡುಗೆ ಬರೋರು ಏನಾದ್ರು ಇವಾಗ ನೋಡ್ತಿದ್ರೆ ಬೇಜಾರು ಮಾಡ್ಕೊಂಬಿಟ್ರಿ. ನಾನು ಲೈಕ್ ಮನೇಲಿ ಮಾಡೋ ಥರ ಏನು ಸಾಂಬಾರು ಮಾಡ್ತಿಲ್ಲ. ಅಂದರೆ ಮಸಾಲೆ ಎಲ್ಲ ಹಾಕಲ್ಲ ನಾನು, ರುಬ್ಬಿ ಮಾಡ್ತಾರೆ ಮನೇಲಿ. ಅಂದರೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿಟ್ಟು ಮನೇಲಿ ಮಾಡುವಂಥದ್ದು. ಬಟ್ ಇಲ್ಲಿ ನನ್ನ ಹತ್ರ ಮಿಕ್ಸಿ ಇಲ್ದಿರೋ ಕಾರಣದಿಂದ ನಾನು ಡೈರೆಕ್ಟ್ ಓನ್ಲಿ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಖಾರಕ್ಕೆ ಯೂಸ್ ಮಾಡಿಕೊಂಡು, ಮತ್ತು ಸ್ವಲ್ಪ ಗರಂ ಮಸಾಲ, ಅರ್ಶಿನದ ಪುಡಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ಸೊ ಯಾರು ಆಮೇಲೆ ಬೈಕೊಂಬೇಡಿ ಏನೋ ಆಗ್ತೆ ಮಾಡ್ತಿದ್ದಾರೆ ಅಂತ. ಬಟ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಗೈಸ್. ಲೈಕ್ ವಿತೌಟ್ ಮಸಾಲ, ಅಂದರೆ ಕಾಯಿ ಎಲ್ಲ ರುಬ್ಬ ಹಾಕ್ತೆ ಮಾಡೋದು ಏನು ಚೆನ್ನಾಗಾಗುತ್ತೆ ಗೊತ್ತಾ, ಸಕ್ಕತ್ತಾಗುತ್ತೆ ಗೈಸ್, ಸಕ್ಕತ್ತಾಗುತ್ತೆ. ಸೊ ಇವಾಗ ನಾನು ಆನಿಯನ್ ಕಟ್ ಮಾಡ್ತಿದ್ದೀನಿ ಒಗ್ಗರಣೆಗೆ. ಸೊ ಗೈಸ್ ಇವಾಗ ನಾನು ಮಿಕ್ಸರ್ ಇಲ್ದಿರೋ ಕಾರಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಇತ್ತಲ್ಲಿ ಕುಟ್ಟಿ ಮಾಡ್ತಿದ್ದೀನಿ ಗೈಸ್. ಗೈಸ್ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಈಗ ಮಸಾಲ ಅಂದರೆ ಧನಿಯಾ ಪುಡಿ ಕೂಡ ಹಾಕಿ, ಚಿಲ್ಲಿ ಪೌಡರ್ ಕೂಡ ಹಾಕಿ ವಾಟರ್ ಹಾಕಿದ್ದೀನಿ. ಇಲ್ಲಿ ನಾನು ಇದಾಕಿಲ್ಲ ಗೈಸ್, ಬ್ರಿಂಜಾಲು. ಯಾಕಂದರೆ ಇವಾಗ ನಮಗೆ ಬ್ರಿಂಜಾಲ್ ಡಿಫಿಷಿಯನ್ಸಿ ಇದೆ ಗೈಸ್. ಬ್ರಿಂಜಾಲ್ ಡಿಫಿಷಿಯನ್ಸಿ ಅಂದರೆ ಒಂದು ಬ್ರಿಂಜಾಲ್ 100 ರೂಪೀಸ್ ಆಗಿದೆ. ಸೊ ನಾನು ತಂದಿರಲಿಲ್ಲ, ಸೊ ಅದಕ್ಕೆ ಹಾಕಿಲ್ಲ. ಇರೋದ್ರಲ್ಲೇ ಮೇಂಟೈನ್ ಮಾಡ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟು ಟೊಮ್ಯಾಟೊ ಡಿಫಿಷಿಯನ್ಸಿ ಗೈಸ್. ಟೊಮ್ಯಾಟೊ ಎಲ್ಲ ಓವರ್ ಕಾಸ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇರೋದನ್ನ ಇಟ್ಕೊಂಡು ಮಾಡ್ತಿದ್ದೀವಿ. ಸೊ ಗೈಸ್ ನಮ್ಮ ಸಾಂಬಾರು ರೆಡಿ. ಆ್ಯಂಡ್ ಬಾಯಲ್ಲಿ ನೀರು ಬರ್ತಿದೆ ಗೈಸ್. ಆ್ಯಂಡ್ ಮುದ್ದೆ ಇವಾಗ ಕೃತಿ ಮಾಡ್ತಿದ್ದಾಳೆ. ಗೈಸ್ ಫೈನಲಿ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀವಿ. ಅದನ್ನು ಮಾತ್ರ ಎಲ್ಲ ಕೋಲು, ಇದು ಚಪಾತಿ ಮಾಡೋಕ್ಕೆ, ಮುದ್ದೆ ಮಾಡೋಕ್ಕೆಲ್ಲ ಇದೇನೆ. ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲ. ಸೊ ಕೃತಿ ಮಾಡ್ತಿದ್ದಾಳೆ. ಆ್ಯಂಡ್ ಮೊನ್ನೆ ಮಾಡಿದ್ಲು ಗೈಸ್, ತುಂಬಾ ಚೆನ್ನಾಗಿ ಮಾಡಿದ್ಲು. ಅದಕ್ಕೆ ಅವಳಿಗೆಲ್ಲ ಮಾಡಿಸ್ತಿದ್ದೀನಿ. ಇವಾಗ ನಾವು ರಾಗಿ ಮುದ್ದೆ ಮಾಡ್ತಿದ್ದೀವಿ ಗೈಸ್. ನಮ್ಮ ಮುದ್ದೆ ಇನ್ನೇನು ರೆಡಿ ಆಗಕ್ಕೆ ಬಂತು. ನೋಡ್ದೇನೆ ಖುಷಿ ಆಗ್ತಿದೆ.
ಕೃತಿ ಬಂದಿದ್ದಕ್ಕೂ ಯೂಸ್ ಆಯ್ತಾರೆ ಮೇನೆ. ಅದೇ ಕೃತಿ ಬಂದಿದ್ದಕ್ಕೂ ಯೂಸ್ ಆಯ್ತು. ಲಾಸ್ಟ್ ಇಯರ್ ಎಲ್ಲ ಗೋಧಿ ಮುದ್ದೆ ಮಾಡ್ತಿದ್ವಿ, ಈ ಸರಿ ಮಾಡ್ತಿದ್ಲು ಅದೇ ಮಾಡ್ತಿದ್ಲು ಕೃತಿ ಗೋಧಿ ಮುದ್ದೆ ಮಾಡ್ತಿದ್ಲು. ಇವಾಗ ರಾಗಿ ಹಿಟ್ಟು ಅವಳೇ ತಂದಿದ್ದಲ್ಲ, ರಾಗಿ ಮುದ್ದೆ ಮಾಡ್ತಿದ್ದೆ. ಮಾಡಿ ಗೈಸ್ ಗೈಸ್ ನಾನು ಮುದ್ದೆ ಮಾಡ್ತಿದ್ದೀನಿ ಇವಾಗ. ಎಲ್ಲ ಮಾಡಿದ್ದು ಅವಳು, ನಾನು ಪ್ರೋಸೆಸ್ ಯಾವತ್ತು ಮಾಡಿದೆ ಅಂದರೆ ಮಾಡ್ಬಿಟ್ಟು ಇವತ್ತು ಮಾಡಿದ್ರೆ. ಅವಳು ಮುದ್ದೆನ ಮಾಡ್ತಿಲ್ಲ, ಮುದ್ದೆನ ಇಸ್ಕಿ ಸಾಯಿಸ್ತವಳೆ. ಇದನ್ನ ಹಿಡ್ಕೊಂಡು ನೋಡಿ, ಇದೇ ಚೆನ್ನಾಗೈತೆ, ಇದನ್ನೇ ಹಿಡ್ಕೊಂಡು ನೋಡ್ಸು. ನಾನು ಮಾಡಿರೋ ಐ ಮೀನ್ ನೀನು ಮಾಡಿ. ಇದು ರೌಂಡ್ ನಾನು ಕಟ್ಟಿದ್ದು, ಇದು ಕೃತಿ ಕಟ್ಟಿದ್ದು. ಎರಡು ನಾನೇ ಸರಿ ಮಾಡಿದ್ದು. ಗೈಸ್ ನಾನು ಯಾವತ್ತೂ ಮಾಡಿಲ್ಲ. ನಾನು ಯಾವತ್ತು ಮಾಡಿಲ್ಲ, ಬಂದ್ಮೇಲೆ ಫಸ್ಟ್ ಟೈಮ್ ನಾನು ರಾಗಿ ಮುದ್ದೆ ಕಟ್ತಿರೋದು. ಸೊ ಗೈಸ್ ಫೈನಲಿ ಮುದ್ದೆ ತಿಂತಿದ್ದೀನಿ. ಅದು ಹುಳ್ಳಿಕಾಳು ಮೊಳಕೆ ಕಟ್ಟು ಸಾಂಬಾರ್ ಜೊತೆ. ನಿಜ ನಂಗೆ ಸ್ವರ್ಗ ಸಿಗ್ತಿದೆ ಗೈಸ್, ಸ್ವರ್ಗ ಸಿಗ್ತಿದೆ. ಸಿ ಯು ಲೇಟರ್, ಬಾಯ್. ನೋಡಿ ನಾನು ಕೂತ್ಲೆ ಹೆಂಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಸನ್ ಇಸ್ ಕಿಸ್ಸಿಂಗ್ ಮಿ ಹಾರ್ಡ್. ಗೈಸ್ ನಾನು ಇವಾಗ ಎದ್ದೆ, ಗುಡ್ ಮಾರ್ನಿಂಗ್. ಆ್ಯಂಡ್ ನೋಡಿ ಬೆಳಗ್ಗೆ ನನ್ನ ಕೂದಲು ಎಷ್ಟು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟೈತೆ. ಎದ್ದ ತಕ್ಷಣ ಹಿಂಗೆ ಕೂತ್ಕೊಂಡ್ಬಿಟ್ಟೈತೆ, ನಂಗೆ ತುಂಬ ಇಷ್ಟ ಆಗ್ತೈತೆ. ನಿನ್ನೆ ರಾತ್ರಿ 11 ಗಂಟೆಗೆ ಮಲಗಿದ್ದು, ಇವತ್ತು ಬೆಳಗ್ಗೆ 11 ಗಂಟೆಗೆ ಎದ್ದಿದ್ದೀನಿ. 12 ಅವರ್ಸ್ ನಿದ್ದೆ ಮಾಡಿದ್ದೀನಿ ಗೈಸ್. ತುಂಬ ದಿನ ಆಗೈತೆ ನಿದ್ದೆ ಮಾಡಿ. ಅದೇ ನೆನ್ನೆ ಅಂದರೆ ಎಕ್ಸಾಮ್ಗೆ ಓದೋಕ್ಕೆ ಅಂತ 2 o'clockವರೆಗೂ ಅಂದರೆ ಮಲಗಿರಲಿಲ್ಲ ಅಲ್ಲ. ಸೊ ಹಂಗಂದ್ರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಆ್ಯಂಡ್ ತುಂಬಾ ಸಪೋರ್ಟ್ ಕೊಡ್ತಿದ್ದೀರಾ. ನ್ಯೂ ಇಯರ್ ವ್ಲಾಗ್ ನೋಡಿಬಿಟ್ಟು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರಿ. ಆ್ಯಂಡ್ ನನಗೆ ಗೊತ್ತಿಲ್ಲ ಅದು ಏನು ರೀಚ್ ಆಗ್ತಿದೆಯಾ ಇಲ್ಲ ರೀಚ್ ಆಗ್ತಿಲ್ವಾ, ಬಿಕಾಸ್ ಅಬ್ರಾಡಿಂದ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ವ್ಯೂಸ್ ಏನು ಅಷ್ಟು ಬರ್ತಿಲ್ಲ. ಬಟ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.